ఇకపై మీకు ఇష్టమైన ఫేవరెట్ సీరియల్స్ యొక్క ఫుల్ ఎపిసోడ్స్ యూట్యూబ్లో అందుబాటులో ఉండవు. ಕೇವಲಂ ಸನ್ನೆಕ್ಸ್లో ಮಾತ್ರಮೇ ಫ್ರೀగా చూడొచ్చు. ಆಗ ಭೈರವ ನಮ್ಮನೆ ಅಳಿಯ ಆಗ್ತಾನೆ. ಈ ಹಣ ಎಲ್ಲ ಇಲ್ಲೇ ಇರುತ್ತೆ. ಆಗ ನಾವು ಹೇಗ್ ಬೇಕೋ ಹಾಗಿರ್ಬೋದು. ಏನಂತೀಯ? ಕುರಿ ಇನ್ನು ಮಂದಲ್ಲೇ ಮೇಯ್ತಾ ಇದೆ. ಇನ್ ತಲೆ ಮಾಂಸ ನನಗೆ ಅಂತ ತಟ್ಟೆ ಇಟ್ಕೊಂಡು ನಿಂತಿದ್ಯಾ? ಯಾರ್ಯಾರ ಮನ್ಸಲ್ಲಿ ಏನೇನಿದೆಯೋ, ಏನೇನ್ ಪ್ಲಾನ್ ಇದೆಯೋ ಅವನ್ಗೆ ನಂದಿನಿ ಮೇಲೆ ಇಷ್ಟ ಆಗಿ ಆಮೇಲೆ ತಾನೇ ಮದುವೆ ಮಾತುಕತೆ ಎಲ್ಲ. ಅಣ್ಣ, ಅದಾಗದೆ ಏನೂ ಆಗಲ್ಲ. ನಾವೇ ಮಾಡ್ಬೇಕು, ಸನ್ನಿವೇಶನ ಸೃಷ್ಟಿ ಮಾಡ್ಬೇಕು. ತಡಿ ಆಸ್ತಿ ಕೈಗೆ ಬರ್ಲಿ. ಆಸ್ತಿ ಅವನ ಕೈಗೆ ಬಂದ್ಮೇಲೆ ಅದನ್ನ ನೋಡ್ಕೊಂಡು ಕೂತ್ಕೊಳಕ್ಕೆ ನಮ್ಮ ಬಾದಿ ಏನು ಹುಚ್ಚನ? ಅವನ ತಲೆಯಲ್ಲಿ ಏನೇನ್ ಪ್ಲಾನ್ ಇದೆಯೋ, ಏನೇನ್ ಓಡ್ತಾ ಇದೆಯೋ ಅದನ್ನೆಲ್ಲ ನೋಡ್ಬೇಕಲ್ವಾ? ಆಯ್ತು, ಆದಿ ಹತ್ರನೇ ಇದ್ರ ಬಗ್ಗೆ ಮಾತಾಡೋಣ. ಮಾತಾಡ್ಬೋದು. ಮದುವೆ ಹೇಗ್ ಮಾಡಿಸೋದು? ಅಣ್ಣ, ಮದ್ವೆ ಆದ್ಮೇಲೆ ಎಲ್ಲ ಸರಿ ಹೋಗುತ್ತೆ. ಮದ್ವೆಗ್ ಮುಂಚೆ ಹುಲಿ ತರ ಇದ್ದೋರು ಮದ್ವೆ ಆದ್ಮೇಲೆ ಇಲಿ ತರ ಆಗ್ತಾರೆ. ನಂದಿನಿಗೆ ನಾನೆಲ್ಲ ಟ್ರೈನಿಂಗ್ ಕೊಡ್ತೀನಿ. ಅವಳದನ್ನ ಕಂಟ್ರೋಲ್ಗೆ ತರ್ತಾಳೆ. ಬೊಂಬೆ ತರ ಆಟ ಆಡಿಸ್ತಾಳೆ. ಮೊದ್ಲು ನೀನು ಭೈರವನ್ನ ಮದ್ವೆಗೊಪ್ಸು. ಉಳ್ದಿದ್ದನ್ನ ನಾನ್ ನೋಡ್ಕೋತೀನಿ. ಮೊದಲು ನಂದಿನಿ ಹತ್ರ ಮಾತಾಡ್ಬೇಕು, ಆಮೇಲೆ ಆದಿ ಹತ್ರ ಮಾತಾಡ್ಬೇಕು, ಆಮೇಲೆ ಮುಂದಿನ ಮಾತು. ಸರಿ, ನನಗೆ ಸ್ವಲ್ಪ ಕೆಲಸ ಇದೆ, ಹೊರಗಡೆ ಹೋಗಿ ಬರ್ತೀನಿ. ಇದ್ರ ಬಗ್ಗೆ ಯೋಚನೆ ಮಾಡೋಣ. ಸರಿ ಅಣ್ಣ. ಅಪ್ಪ ದೇವ್ರೆ, ಹೇಗಾದ್ರೂ ಮಾಡಿ ನನ್ನ ಮಗಳು ನಂದಿನಿನ ಭೈರವನ್ ಕೊಟ್ಟು ಮದುವೆ ಮಾಡ್ಬಿಡು. ಮುದ್ಕಿ, ನೀನು ಈ ಮನೆಗೆ ಬರ್ತೀಯ ಅಂತ ನಾನು ಕನ್ಸಲ್ಲಿ ಯೋಚನೆ ಮಾಡಿರಲಿಲ್ಲ. ಶಿವಗಾಮಿಗೆ ನಿನ್ನ ಮಂಗಳೂರಲ್ಲಿರೋ ವಿಷಯ ಹೇಗೆ ಗೊತ್ತಾಯ್ತು? ಅದೆಲ್ಲ ನಂಗೆ ಗೊತ್ತಿಲ್ಲಪ್ಪ. ಅವ್ರ ಕೈಯಲ್ಲಿ ನಿಮ್ಮ ಅಪ್ಪನ ಫೋಟೋ ಇತ್ತು. ವಿಷಯ ಏನು ಅಂತ ಕೇಳಿದಾಗ ಅವಳು ನಿಮ್ಮ ಅಪ್ಪನಿಗೆ 2ನೇ ಹೆಂಡತಿ ಮಗಳು ಅಂತ ಗೊತ್ತಾಯ್ತು. ಅದಕ್ಕೆ ದೊಡ್ಡಮ್ಮ ಬಾ ಅಂದ ತಕ್ಷಣ ನೀನು ಬಂದ್ಬಿಟ್ಟೆ ಅಲ್ಲ? ಅಂದರೆ ನಿನಗೂ ಆಸೆ ಇತ್ತಲ್ಲ, ಶ್ರೀಮಂತರು ಮನೇಲಿರಬೇಕು, ಐಷಾರಾಮಿಯ ಜೀವನ ಮಾಡಬೇಕು ಅಂತ? ಇಲ್ಲಪ್ಪ, ನಾನಿಲ್ಲಿಗೆ ಬಂದಿರೋದು ಐಷಾರಾಮಿ ಜೀವನ ಮಾಡಿಕೊಂಡು ಒಳ್ಳೊಳ್ಳೆ ಬಟ್ಟೆ ಹಾಕೊಂಡು ಊಟ ಮಾಡ್ಕೊಂಡು ಮೆರೆಯೋದಕ್ಕಲ್ಲ. ನೋಡು, ಈ ಮನೆಗೂ ಈ ಆಸ್ತಿಗೂ ನಮಗೂ ಯಾವ ಸಂಬಂಧನೂ ಇಲ್ಲ ಅಂತ ನೀನೇ ಹೇಳಿ ಮತ್ತೆ ನಿನ್ನ ವಾಪಸ್ ಮಂಗಳೂರಿಗೆ ಕರ್ಕೊಂಡು ಹೋಗಕ್ಕೆ ಬಂದಿದ್ದೀನಿ. ಬೇಡ ಕಣೋ, ಈ ಮನೆಗೂ ಈ ಮನೆಯವ್ರಿಗೂ ನಮಗೂ ಯಾವುದೇ ಸಂಬಂಧ ಇಲ್ಲ. ಯಾವತ್ತು ನಿಮ್ಮ ಅಕ್ಕ ಬಂದು ಇನ್ನೊಬ್ಬಳನ್ನ ಮದುವೆ ಆಗ್ತೀನಿ ಅಂತ ಹೇಳಿದ್ರು
ಅವತ್ತೇ ನನ್ನ ಮನಸ್ಸು ಸತ್ತೋಯ್ತು. ಹಣದ ಮೇಲೆ ಆಸೆ ಇದ್ದಿದ್ರೆ ಅವ್ರು ಕರೆದಾಗ್ಲೇ ಬರ್ತಾ ಇದ್ದೆ. ನನಗೆ ಹಣದ ಮೇಲೆ ಆಸೆ ಇಲ್ಲ ಕಣೋ. ನನ್ನ ಗಂಡ ನಿಜವಾಗ್ಲೂ ಸಾಯೋದಕ್ಕಿಂತ ಮುಂಚೆ ಮಾನಸಿಕವಾಗಿ ಅವ್ರನ್ನ ಸಾಯಿಸ್ತುಳ್ ನಾನು. ಯಾವತ್ತವ್ರನ್ನ ನನ್ನ ಗಂಡ ಅಲ್ಲ ಅಂತ ಅನ್ಕೊಂಡೋ ಅವತ್ತೇ ನನಗೂ ಅವ್ರಿಗೂ ಈ ಸಂಬಂಧ ಮುರಿದು ಹೋಯ್ತು. ಭೈರವ ಭೈರವ ಬಾರೋ, ಮಂಗಳೂರಿಗೆ ವಾಪಸ್ ಹೊರಟೋಗೋಣ. ಏ ಮುದ್ಕಿ, ನಾನೊಂದು ದೊಡ್ಡ ಬಿಲ್ಡಿಂಗ್ ಮುಂದೆ ಸೆಕ್ಯೂರಿಟಿ ಕೆಲಸ ಸಿಕ್ಕಿದೆ ಅಂತ ಖುಷಿ ಪಡ್ತಾ ಇದ್ದೆ. ಆಮೇಲೆ ಗೊತ್ತಾಗಿದ್ದು ಇಡೀ ಬಿಲ್ಡಿಂಗ್ಗೆ ನಂದು ಅಂತ. ಈಗ ಹೇಗೆ ಬಿಟ್ಟು ಬರೋಕ್ಕಾಗುತ್ತೆ? ಶಿವಗಾಮಿಗೆ ಅಣ್ಣನ ಥರ ನಾಟಕ ಮಾಡಕ್ಕೆ ಬಂದೆ, ಆದರೆ ನಿಜವಾಗ್ಲೂ ಅಣ್ಣ ಅಂತ ಗೊತ್ತಾಯ್ತು. ನಾನು ಹುಡ್ದಾಗಿಂದಾನು ಬಡವ ಅಂತ ಅಂದ್ಕೊಂಡಿದ್ದೆ, ಆದರೆ ಈಗ ಶ್ರೀಮಂತ ಅಂತ ಗೊತ್ತಾಯ್ತು. ನಾನು ಸಾಮಾನ್ಯ ಶ್ರೀಮಂತ ಅಲ್ಲ, ಆ ಗರ್ಭ ಶ್ರೀಮಂತ. ಊರಿಗೆ ಬಾ ಅಂತ ಕರೆಯಕ್ಕೆ ಶುರು ಮಾಡಿದ್ರೆ ಆಮೇಲೆ ನಾನು ಸರಿ ಇರಲ್ಲ. ನಿನಗಿಲ್ಲಿರೋದಕ್ಕೆ ಇಷ್ಟ ಇಲ್ಲ ಅಂದರೆ ನೀನು ಹೋಗ್ತಾ ಇರು, ನನ್ನ ಕರಿಬೇಡ. ಇಷ್ಟು ವರ್ಷ ಆದಮೇಲೆ ದೇವರು ನನ್ನ ಮೇಲೆ ಕಣ್ಬಿಟ್ಟಿದ್ದಾನೆ. ನನ್ನ ಕೈ ತುಂಬ ಈಗ ಆಸ್ತಿ, ಹಣ, ಅಂತಸ್ತು ಎಲ್ಲ ಇದೆ. ಅದನ್ನ ಮಣ್ಣಕ್ಕೆ ಚೆಲ್ಬೇಡ. ನಮ್ಮಪ್ಪನ್ನ ನೀನು ಗಂಡ ಅಲ್ಲ ಅಂತ ಹೇಳಿದ ತಕ್ಷಣ ಅವರು ನನಗೆ ಅಪ್ಪ ಅಲ್ಲ ಅಂತಲ್ಲ. ಇನ್ನು ಮುಂದೆ ನನ್ನ ರೇಂಜೇ ಬೇರೆ. ನನಗೆ ಸ್ವಲ್ಪ ಆಚೆ ಕೆಲಸ ಇದೆ, ನಾನು ಬರ್ತೀನಿ. ಭೈರವ ಭೈರವ ಆದಿ, ಭೈರವಿ ವಿಷಯ ಎಲ್ಲಿವರೆಗೂ ಬಂತು? ವಿಷಯ ಆಲ್ರೆಡಿ ಕ್ಲೈಮ್ಯಾಕ್ಸಿಗೆ ಬಂದಿದೆ. ಇನ್ನು 2-3 ದಿನದಲ್ಲಿ ರಿಸಲ್ಟು ಬರುತ್ತೆ. ರಿಸಲ್ಟು ನನ್ನ ಕಡೆನೇ ಆಗಿರುತ್ತೆ. ಬಾಸ್ 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 ಕೈ ಕೊಡಿ ಬಾಸ್, ಕೈ ಕೊಡಿ ಬಾಸ್, ಕೈ ಕೊಡಿ ಬಾಸ್. ಎದ್ದೇಳಿ ಬಾಸ್, ನೀವು ಎದ್ದೇಳಿ ಬಾಸ್. ಏನ್ ಬಾಸ್ ನೀವು, ಏನ್ ಐಡಿಯಾ ಕೊಡ್ತೀರಾ ಬಾಸ್? ನಿಜವಾಗ್ಲೂ ಸಖತ್ತಾಗಿ ಐಡಿಯಾ ಕೊಡ್ತೀರಾ ನೀವು. ದೇವ್ರು ಬಾಸ್, ದೇವ್ರು ನೀವು. ಏನ್ ಬೈರಾ, ಇಷ್ಟೊಂದು ಖುಷಿ ಆಗಿದ್ಯಾ? ಏನ್ ವಿಷಯ? ಬಾಸ್, ನಾನು ಹೇಳೋ ವಿಷಯ ಕೇಳಿದ್ರೆ ನೀವು ಖುಷಿಯಿಂದ ಇಲ್ಲಿರೋರ್ನೆಲ್ಲ ಗಟ್ಟಿಯಾಗಿ ಹಂಗೆ ತಪ್ಕೊಂಡು ಮುತ್ಕೊಟ್ಬಿಡ್ತೀರಾ. ಏನಂತ ವಿಷಯ? ಶಿವಗಾಮಿ ನನ್ನ ಅಣ್ಣನ ಥರ ಅಂತ ಅನ್ಕೊಂಡಿದ್ಲಲ್ಲ, ಆದರೆ ನಿಜ ಏನಂದ್ರೆ ನಾನು ನಿಜವಾಗ್ಲೂ ಅವಳ ಅಣ್ಣನೇ. ನಮ್ಮಪ್ಪ ಶಿವಗಾಮಿ ಅಪ್ಪ ಇಬ್ರು ಒಂದೇನೆ. ಶಿವಗಾಮಿ ಅಮ್ಮ ನನ್ನ ತಂದೆಗೆ 2ನೇ ಹೆಂಡತಿ. ಹಾ, ನಮ್ಮಮ್ಮನೇ ನನ್ನ ತಂದೆಗೆ ಮೊದಲನೇ ಹೆಂಡತಿ. ಹಾಗೆ ನೋಡಿದ್ರೆ ನಮ್ಮಪ್ಪನ ವಿಲ್ ಪ್ರಕಾರ ನನ್ನ ಆಸ್ತಿನ ನನ್ನ ಮೊದಲನೇ ಹೆಂಡತಿ ಮಗನಿಗೆ ಕೊಡಬೇಕು ಅಂತ ಬರ್ದಿದ್ದಾರೆ. ಅಂದ್ರೆ ನನಗೆ ಬರಬೇಕು. ಯಾವ ಆಸ್ತಿನ ಹೊಡಿಬೇಕು ಅಂತ ಇಷ್ಟೆಲ್ಲ ಮಾಡಿದ್ವೋ, ಆಸ್ತಿ ನಂದೇ ಇವಾಗ.